ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಭೀಮೆ ಪ್ರವಾಹಕ್ಕೆ ಕಂದಳ್ಳಿ ಸೇತುವೆಯೇ ಕೊಚ್ಕೊಂಡು ಹೋಗಿದೆ. ಪಕ್ಕದ ರಸ್ತೆ ಕೂಡ ಕೊಚ್ಕೊಂಡು ಹೋಗಿದೆ. ರಸ್ತೆ ಹತ್ತಾರು ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಯಾದಗಿರಿಯ ವಡಗೇರಾ ತಾಲೂಕಿನ ಕಂದಳ್ಳಿ ಬ್ಯಾರೇಜ್ ರಕ್ಕಸ ಭೀಮಾ ಪ್ರವಾಹಕ್ಕೆ ಸಂಪೂರ್ಣ ರಸ್ತೆಯೇ ಕೊಚ್ಕೊಂಡು ಹೋಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಾಯಚೂರು ಯಾದಗಿರಿ ಜಿಲ್ಲಾ ಕೇಂದ್ರಗಳ ಸಂಪರ್ಕವೇ ಬಂದ್ ಆಗಿದೆ. ಜಮೀನಲ್ಲಿದ್ದ ಭತ್ತ ಮನೆಗೆ ತರೋದಕ್ಕೂ ಜನ ಪರದಾಡ್ತಾ ಇದ್ದಾರೆ. ಬೇರೆ ದಾರಿಯಲ್ಲಿ ಹೋದ್ರೆ 40 ಕಿಲೋಮೀಟರ್ ಸುತ್ತಾಕೊಂಡು ಬರಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದ್ರೆ ಈ ದಾರಿಯಲ್ಲಿ ಇಡೀ ರಸ್ತೆಯೇ ಕೊಚ್ಕೊಂಡು ಹೋಗಿದೆ. ಸೇತುವೆ ರಸ್ತೆ ಹಾನಿಯಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಲ್ಲಿ ಮಳೆ ಬಂದು ಇದು ಅತಿಯಾದ ನೀರು ಬಂದು ಹಾಳಾಗಿ ಒಂದು ತಿಂಗಳಾಯ್ತು. ಯಾವೊಬ್ಬ ಅಧಿಕಾರಿನೂ ಇಲ್ಲಿ ಬಂದು ನಮ್ಗೆ ನೋಡಿಲ್ಲ. ಇದು ದುರಸ್ತಿ ಮಾಡಿ ಕೆಲಸ ಮಾಡ್ತಾ ಇಲ್ಲ. ಈಗ ನಮಗೆ ಸೈದಾಪುರ ರಸ್ತೆ ಸಂಪರ್ಕ ಕಡಿತ ಆಗಿದೆ, ಭಾಳ ತೊಂದರೆ ಆಗಿದೆ. ಈ ಗೇಟ್ ಮ್ಯಾನ್ಯುವಲ್ ಗೇಟನ್ನು ಕಿತ್ತಿ ಹಾಕಿ ನಮಗೆ ಹೈಡ್ರಾಲಿಕ್ ಗೇಟ್ ಮಾಡಿಕೊಡ್ಬೇಕು. ಅದೇ ನಮ್ಮ ಪ್ರಮುಖವಾದ ಬೇಡಿಕೆ. ಹೈಡ್ರಾಲಿಕ್ ಗೇಟ್ ಇತ್ತಂದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರಲಿಲ್ಲ. ಈ ಕಡೆ ನಮ್ಮ ಕಂದಳ್ಳಿ ಕಡೆ ಅರ್ಧ ಕಿಲೋಮೀಟರ್ ಅಷ್ಟು ಕೊಚ್ಕೊಂಡು ಹೋಗಿದೆ. ಆ ಕಡೆ ಚಿಗಾನೂರು ಹಿರೇನೂರು ಆ ಕಡೆನೂ 1 ಕಿಲೋಮೀಟರ್ ಅಷ್ಟು ಕೊಚ್ಕೊಂಡು ಹೋಗಿದೆ. ಯಾವೊಬ್ಬ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಗಲಿ, ಯಾವೊಬ್ಬ ಅಧಿಕಾರಿ ಆಗಲಿ ಗಾಢ ನಿದ್ರೆಯಲ್ಲಿದ್ದಾರೆ. ಅವರು ಇಲ್ಲಿ ಬಂದು ನೋಡಿ ಹೈಡ್ರಾಲಿಕ್ ಗೇಟ್ ಆಗ್ಬೇಕು. ಅದೇ ನಮ್ಮ ಮೇನ್ ಇದು ಹೈಡ್ರಾಲಿಕ್ ಗೇಟ್. ಇಲ್ಲಿ ಈ ನೀರನ್ನು ತಡಿಬೇಕು. ಆಂಧ್ರಕ್ಕೆ ಹೋಗ್ತೀರಾ, ಈ ಪೋಲ ಆಗ್ತೀರಾ, ನೀರನ್ನು ತಡೆದು ನಮ್ಮ ಬೇಸಿ. ಕಳೆದ 1 ತಿಂಗಳ ಹಿಂದೆ ಸುರಿದಿರತಕ್ಕಂತಹ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಕಂದಳ್ಳಿ ಸೇತುವೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕಂದಕದ ರೀತಿಯಲ್ಲಿ ರಸ್ತೆಗಳು ಕಾಣ್ತಾ ಇದ್ದಾವೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಇಲ್ಲಿ ಯಾವುದೇ ಶಾಸಕರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಇಲ್ಲಿ ಬರದೇ ಇರತಕ್ಕಂಥದ್ದು ಒಂದು ದುರಂತ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿರಲಿಲ್ಲ. ಇಲ್ಲಿನ ಭಾಗದ ಜನರು, ಕಂದಳ್ಳಿಯಿಂದ ಇಲ್ಲಿ ಭಾಗದ ಜನರು ಸುಮಾರು ಒಂದು 40-50 ಹಳ್ಳಿಯ ಜನರು ತಮ್ಮ ಕೃಷಿ ಮತ್ತು ವ್ಯಾಪಾರ ಮತ್ತು ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ಸೈದಾಪುರ ಮತ್ತು ರಾಯಚೂರನ್ನೇ ಅವಲಂಬಿಸಿದ್ದಾರೆ. ಆ ಜನಗಳಿಗೆ ಸೈದಾಪುರ್ಗೆ ಮತ್ತು ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಅಥವಾ ರಸ್ತೆ ಯಾವುದಾದ್ರೂ ಇದು ಒಂದೇ ಕಂದಳ್ಳಿ ಸೇತುವೆ ಒಂದೇ ಇದೆ. ರೈತರು ಏನಾದರೂ ಅವರು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ತಲುಪಿಸ್ಬೇಕಂದ್ರೆ ಸುಮಾರು 50ರಿಂದ 60 ಕಿಲೋಮೀಟ್ರ್ ಜಾಸ್ತಿ ಆಗುವಂತಹ ಪರಿಸ್ಥಿತಿ ಇದೆ. 50-60 ಕಿಲೋಮೀಟರ್ ಜಾಸ್ತಿ ಆದರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡ ಜಾಸ್ತಿ ಆಗ್ತದೆ. ಇನ್ನೂ 1 ವಾರದ ನಾವು ಗಡುವು ಕೊಡ್ತಾ ಇದ್ದೀವಿ. ಇದು ಗಡುವರ ಅನ್ಕರಿ, ಎಚ್ಚರಿಕೆ ಅನ್ಕರಿ ಅಥವಾ ಮನವೇರ ಅನ್ಕರಿ. ಇನ್ನೂ 1 ವಾರದೊಳಗೆ ನೀವು ಏನಾದರೂ ಈ ರಸ್ತೆಯನ್ನು ಸರಿಪಡಿಸದೇ ಇದ್ದರೆ, ನಿಮ್ಮಿಂದ ಯಾವುದೇ ಉತ್ತರ ಬರದೇ ಇದ್ದರೆ ಕಠಿಣವಾದಂತಹ ಒಂದು ಘೋರವಾದಂತಹ ಪ್ರತಿಭಟನೆಯನ್ನು ಮಾಡಬೇಕಾದಂತಹ ಸಂದರ್ಭ ಸೃಷ್ಟಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.